ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿ 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಅಧ್ಯಾಯ 3 ಭಾರತಕ್ಕೆ ಐರೋಪ್ಯರ ಆಗಮನ ಈ ಒಂದು ಪಾಠವನ್ನು ಸಂಪೂರ್ಣವಾಗಿ ಪ್ರಶ್ನೋತ್ತರಗಳ ಮೂಲಕ ಅಧ್ಯಯನ ಮಾಡುವುದು. 1 ಅಂಕದ ಪ್ರಶ್ನೋತ್ತರಗಳು. 1. ಯುರೋಪಿಯನ್ನರು ಎಂದರೆ ಯಾರು? ಯುರೋಪ್ ಖಂಡದ ವಿವಿಧ ದೇಶಗಳ ಜನರನ್ನು ಯುರೋಪಿಯನ್ನರು ಎಂದು ಕರೆಯುವರು. 2. ಭಾರತಕ್ಕೆ ಬಂದಿದ್ದ ಯುರೋಪಿಯನ್ನರಲ್ಲಿ ಮೊದಲಿಗರು ಯಾರು? ಪೋರ್ಚುಗೀಸರು. 3. ಭಾರತಕ್ಕೆ ಬಂದಿದ್ದ ಮೊದಲ ಪೋರ್ಚುಗೀಸ್ ನಾವಿಕ ಯಾರು? ವಾಸ್ಕೋ ಡ ಗಾಮ. 4. ವಾಸ್ಕೋ ಡ ಗಾಮನಿಗೆ ಭಾರತದಲ್ಲಿ ಮೊದಲ ಬಾರಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದ ದೊರೆ ಯಾರು? ಕಲ್ಲಿಕೋಟೆಯ ದೊರೆ ಜಾಮೋರಿನ್. 5. ವಾಸ್ಕೋ ಡ ಗಾಮನ ನಂತರ ಭಾರತಕ್ಕೆ ಬಂದ ಪೋರ್ಚುಗೀಸ್ ಗವರ್ನರ್ ಯಾರು? ಅಲ್ಬುಕರ್ಕನು 1509ರಲ್ಲಿ ಬಂದನು. 6. ಭಾರತವನ್ನು ಬಿಟ್ಟು ಹೋದ ಕಟ್ಟಕಡೆಯ ಯುರೋಪಿಯನ್ನರು ಯಾರು? ಪೋರ್ಚುಗೀಸರು. 7. ಭಾರತ ದೇಶ 1947ರಲ್ಲಿ ಸ್ವಾತಂತ್ರ್ಯಗೊಂಡ ನಂತರವೂ ಪೋರ್ಚುಗೀಸರ ವಶದಲ್ಲಿದ್ದ ಭಾರತದ ಪ್ರದೇಶಗಳು ಯಾವುವು? ಗೋವಾ, ದಿಯು ಮತ್ತು ದಮನ್. 8. ಗೋವಾ ವಿಮೋಚನೆಗೊಂಡ ವರ್ಷ ಯಾವುದು? ಸಾಮಾನ್ಯ ಶಕ 1961ರಲ್ಲಿ. 9. ಇಂಗ್ಲೆಂಡಿನ ವರ್ತಕರು ಪೂರ್ವ ದೇಶಗಳೊಡನೆ ವ್ಯಾಪಾರ ಸಂಪರ್ಕ ಹೊಂದಲು ಬಯಸಿ ಯಾವ ಕಂಪನಿಯನ್ನು ಸ್ಥಾಪಿಸಿದರು? ಸಾಮಾನ್ಯ ಶಕ 1600ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು. 10. ದಸ್ತಕಗಳು ಎಂದರೇನು? ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ವರ್ತಕರಿಗೆ ನೀಡಲಾದ ವಿಶೇಷ ಪಾಸುಗಳೇ ದಸ್ತಕಗಳು. 11. ಬ್ರಿಟಿಷರು ಮೊಘಲ್ ಚಕ್ರವರ್ತಿಯಿಂದ ಯಾವ ಪ್ರಾಂತ್ಯದ ದಸ್ತಕಗಳನ್ನು ಪಡೆದರು? ಬಂಗಾಳ ಪ್ರಾಂತ್ಯದ ದಸ್ತಕಗಳನ್ನು ಪಡೆದರು. ಅಂದರೆ ಅಂದಿನ ಬಂಗಾಳ ಪ್ರಾಂತ್ಯ ಈಗಿನ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ರಾಜ್ಯಗಳನ್ನು ಒಳಗೊಂಡಿದೆ. 12. ಭಾರತಕ್ಕೆ ವ್ಯಾಪಾರಕ್ಕಾಗಿ ಕೊನೆಯಲ್ಲಿ ಬಂದ ಯುರೋಪಿಯನ್ನರು ಯಾರು? ಫ್ರೆಂಚರು. 13. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಸಾಮಾನ್ಯ ಶಕ 1664ರಲ್ಲಿ ಸ್ಥಾಪಿಸಲಾಯಿತು. ಸಂಕ್ಷಿಪ್ತ ಉತ್ತರದ ಪ್ರಶ್ನೋತ್ತರಗಳು. 14. ಭಾರತಕ್ಕೆ ಆಗಮಿಸಿದ ಐರೋಪ್ಯರು ಯಾರು? ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. 15. ಭಾರತದಲ್ಲಿದ್ದ ಪೋರ್ಚುಗೀಸರ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿರಿ. ಗೋವಾ, ದಿಯು, ದಮನ್, ಸಾಲ್ಸೆಟ್, ಬೆಸ್ಸಿನ್, ಚೌಲ್, ಮುಂಬೈ, ಸಾಂತೋಮ್ ಮತ್ತು ಬಂಗಾಳದ ಹೂಗ್ಲಿ. 16. ಭಾರತದಲ್ಲಿದ್ದ ಡಚ್ಚರ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿರಿ. ಆಗ್ರಾ, ಮಚಲೀಪಟ್ಟಣ, ಸೂರತ್, ಕಾರೈಕಲ್, ನಾಗಪಟ್ಟಣಂ, ಕೊಚ್ಚಿ ಮುಂತಾದವುಗಳು. 17. ಭಾರತದಲ್ಲಿದ್ದ ಇಂಗ್ಲಿಷರ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿರಿ.
ಸೂರತ್, ಆಗ್ರಾ, ಅಹಮದಾಬಾದ್, ಭರೂಚ್, ಮದ್ರಾಸ್, ಕಲ್ಕತ್ತಾ ಮತ್ತು ಮುಂಬೈ. 18. ಭಾರತದಲ್ಲಿದ್ದ ಫ್ರೆಂಚರ ವ್ಯಾಪಾರೀ ಕೇಂದ್ರಗಳನ್ನು ಹೆಸರಿಸಿರಿ. ಸೂರತ್, ಪಾಂಡಿಚೇರಿ, ಮಚಲಿಪಟ್ಟಣ, ಕಲ್ಲಿಕೋಟೆ, ಮಾಹೆ, ಕಾರೈಕಲ್ ಮತ್ತು ಚಂದ್ರನಗರ. 19. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳೇನು? ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು. ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿನಿಷ್ಠೆ ಕಳೆದುಕೊಂಡರು. ಕ್ರಮೇಣ ಅವರ ಸರ್ಕಾರ ಹೀನಸ್ಥಿತಿಗಿಳಿಯಿತು. ಮತಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು. ಅವರು ವಿವಿಧ ಧರ್ಮೀಯರನ್ನು ಬಲವಂತದಿಂದ ಮತಾಂತರಿಸಿದರು. ವಿಜಯನಗರ ಸಾಮ್ರಾಜ್ಯದ ಅವನತಿಯಿಂದಾಗಿ ಅವರ ವ್ಯಾಪಾರ ಕುಂಠಿತವಾಯಿತು.